ಇಂತಹ ದೇವಶರ್ಮ ಧನ್ಯನಾದಂಥ ಕ್ಷೇತ್ರ ಮೋತಂಪಲ್ಲಿ ಅಂತಂತ. ಆ ಮೋತಂಪಲ್ಲಿ ಅಂತಂದರೆ ಮುತ್ತುಲಿ ಎಲೆ ಅಂತೀವಲ್ಲ, ಪತ್ರೋಳಿ ಎಲೆಗೆ ಅದು ಪತ್ರಾವಳಿ, ಅದು ಆ್ಯಕ್ಚುಲಿ ಪತ್ರಾವಳಿ. ಪತ್ರ ಅಂದರೆ ಎಲೆ, ಅದನ್ನು ಹಚ್ಚಿರ್ತಾರೆ, ಒಂದು 8-10 ಸೇರಿಸಿ ಹಚ್ಚಿರ್ತಾರಲ್ಲ, ಅದಕ್ಕೆ ಪತ್ರದ ಆವಲಿ, ಅದು ಪತ್ರಾವಳಿ, ಅದು ಪತ್ರೋಳಿ ಆಗ್ಯದ, ಅದು ಪತ್ರೋಳಿ ಅಂತ ಆಗ್ಯದ. ಅಂಥ ಪತ್ರೋಳಿ ಬೆಳೆಯುವ ಊರದು ಮೋತಕಪಲ್ಲಿ. ಸಂಸ್ಕೃತದಲ್ಲಿ ಪಲಾಶ ಅಂತ ಕರೀತಾರೆ, ಪಲಾಶ ಪತ್ರ. ಆ ಕ್ಷೇತ್ರದಲ್ಲೇ ವಾಯುದೇವರು ಇದ್ದಾರೆ, ಮೋತಕಪಲ್ಲಿ ಹನುಮಂತ ದೇವರು ಅಂತ. ಅದು ಯಾವ ಹನುಮಂತ ದೇವರು ಅಂದರೆ ಈ ದೇವಶರ್ಮ ಬ್ರಾಹ್ಮಣ ಉಪಾಸನೆ ಮಾಡಿದ ವಾಯುದೇವರು. ನೀವಲ್ಲಿ ಹೋಗಿ ದರ್ಶನ ಮಾಡಿಕೊಂಡ್ರೆ ಆದಿತ್ಯ ಪುರಾಣದ ಫಲ ಬರ್ತದೆ ಆ ಕ್ಷೇತ್ರಕ್ಕೆ ಹೋದರೆ. ನಮಿಪೆ ಭೀಮ ಸೇನಾಕಾಯೋ ರಮೆಯ ರಸನ ಪದ ಕಮಲ ಭೃಂಗನಿ. ನಮಿಪೆ ಭೀಮ ಸೇನಾ ವಾಸಗೈದಿ ಪಾಲಾಶಪುರದಿನಿ. ಸಂಸ್ಕೃತದಲ್ಲಿ ಪಾಲಾಶಪುರ, ತೆಲುಗಿನಲ್ಲಿ ಮೋತಕಪಲ್ಲಿ ಅಂತ ಹೇಳ್ತಾರೆ ಆ ಊರಿನ ಹೆಸರು. ವಾಸಗೈದಿ ಪಾಲಾಶಪುರದಿನಿ ಶ್ರೀಶ ವೆಂಕಟಾಧೀಶನ ದಾಸನೆ. ನಮಿಪೆ ಭೀಮ ಸೇನಾಕಾಯೋ ರಮೆಯ ರಸನ ಪದ ಕಮಲ ಭೃಂಗನಿ. ಅಂದು ದ್ರುಪದ ಜಗೆ ತಂದು ನೀಡಿ ಸೌಗಂಧಿಕ ಪುಷ್ಪವನಂದವ ಬಡಿಸಿದಿ. ನಮಿಪೆ ಭೀಮ ಸೇನಾ ವಾಸ ಗೈದಿ ಪಾಲಾಶಪುರದಿನಿ. ವಾಸಗೈದಿ ಪಾಲಾಶಪುರದಿನಿ ಶ್ರೀಶ ವೆಂಕಟಾಧೀಶನ ದಾಸನೆ. ನಮಿಪೆ ಭೀಮ ಸೇನಾ. ಇಲ್ಲಿಂದಲೇ ಆ ಭೀಮಸೇನ ದೇವರಿಗೆ ನಾವು ಪ್ರಾರ್ಥನೆ ಮಾಡೋಣ. ದೇವಶರ್ಮನಂತೆ ನಮಗೂ ಕೂಡ ಜ್ಞಾನವನ್ನು ಕೊಡಲಿ, ವೆಂಕಟೇಶ ದೇವರ ದರ್ಶನವನ್ನು ಕೊಡಲಿ. ಆ ವೆಂಕಟೇಶ ದೇವರು ನಮಗೆ ಅನುಗ್ರಹ ಮಾಡಬೇಕಾದ್ರೆ ಭೀಮಸೇನನ್ನು ಹಿಡಿಬೇಕು. ಅದಕ್ಕೆ ವಾಯು ಅಶ್ವತ್ಥಮಾಪನ್ನ.